ಇಲ್ಲಿ ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಸ್ಪೇಸ್ ಕೊಡ್ದೇ ಎಡುಕನ್ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ SSLC PUC ನೋಟ್ಸು, ಮಾಡಲ್ ಪೇಪರ್ಸು, ಬ್ಲೂ ಪ್ರಿಂಟ್ಸು ಎಲ್ಲ ಕೂಡ ಸಿಗುತ್ತೆ. ಮತ್ತು KSEB ಮೇಲೆ ಕ್ಲಿಕ್ ಮಾಡಿದ್ರೆ 5th ಇಂದ 9th ವರೆಗೆ ನೋಟ್ಸು, ಮಾಡಲ್ ಪೇಪರ್ ಸಿಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಬೆಳಗ್ಗೆಯಿಂದ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತೀರಾ, ಇವತ್ತು ಕೋರ್ಟಲ್ಲಿ ಏನಾಯಿತು, ಫೈನಲ್ ಡಿಸಿಷನ್ ಬಂತಾ, ಎಕ್ಸಾಮ್ ಇರುತ್ತಾ ಇರಲ್ವಾ, ಈ ರೀತಿ ಟೆನ್ಷನಲ್ಲೇ ಇರ್ತೀರಾ. ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಈ ಒಂದು ವಿಷಯ ಕೇಳಿ ನಿಮಗೆ ಸ್ವಲ್ಪ ಏನಾದರೂ ಖುಷಿ ಆಗುತ್ತೆ, ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆ ರೀತಿ ಇದೆ ಅಪ್ಡೇಟ್. ಅದೇನೇ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಸಮೇತನೇ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ 1000 ಲೈಕ್ನ ಕೊಡ್ತಾ ಇರಾ ಪ್ರತಿಯೊಬ್ಬರು ಕೂಡ ಒಂದು ವಿಡಿಯೋಗೆ. ಈ ಒಂದು ವಿಡಿಯೋಗೆ 2000 ಲೈಕ್ ಟಾರ್ಗೆಟ್ನ ಕೊಡ್ತಾ ಇದೀನಿ. ನೋಡೋಣ ಕಂಪ್ಲೀಟ್ ಮಾಡ್ತೀರಾ ಇಲ್ವ ಅನ್ನೋದು. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾರ್ಮಲ್ ಸ್ಪೀಡಲ್ಲಿ ನೋಡೋಕ್ಕೆ ಟ್ರೈ ಮಾಡಿ. ಏನಂದರೆ ನೀವು ಬೆಳಗ್ಗೆಯಿಂದನೂ ಕೂಡ ವೆಯ್ಟ್ ಮಾಡ್ತಾ ಇರಾ, ಮತ್ತು ಸಾಕಷ್ಟು ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದೆ. ಇಲ್ಲಿ ನಿಮಗೆ ಇವತ್ತು ಒಂದು ಫೈನಲ್ ಡಿಸಿಷನ್ ಬರೋ ಚಾನ್ಸಸ್ ಇದೆ. 99% ಬರ್ಬೋದು, 1% ಬರ್ದೇನೂ ಕೂಡ ಇರ್ಬೋದು. ಅನ್ಅಫಿಷಿಯಲ್ ಸೋರ್ಸ್ ಕಡೆಯಿಂದ ಇನ್ಫಾರ್ಮೇಷನ್ ಬಂದಿದೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದೆ. ಮತ್ತು ನೀವೆಲ್ಲರೂ ಕೂಡ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇರ್ತೀರ, ಏನಾಯಿತು ಕೋರ್ಟಲ್ಲಿ, ಡಿಸಿಷನ್ ಬಂತಾ ಬಂದಿಲ್ವಾ, ಏನು ಕತೆ, ಎಕ್ಸಾಮ್ ಇರುತ್ತಾ, ಪೋಸ್ಟ್ಪೋನ್ ಆಗುತ್ತಾ, ಅಥವಾ ಹಂಗೆ ಪಾಸ್ ಮಾಡ್ತಾರಾ, ಈ ರೀತಿ ಸಾಕಷ್ಟು ನಿಮಗೆ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇವತ್ತು ಬಂದಿದೆ. ಇಲ್ಲಿ ಕೋರ್ಟಲ್ಲಿ ಏನಾಯಿತು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಲೇ ಬೆಳಗ್ಗೆಯಿಂದನೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರ. ಇವತ್ತು ಕೋರ್ಟಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಆರ್ಗ್ಯುಮೆಂಟ್ ಆಗಿದೆ. ಎಕ್ಸಾಮ್ ನಡೆಸಬೇಕು, ನಡೆಸಬಾರ್ದು, ಈ ರೀತಿ ಸಾಕಷ್ಟು ಆರ್ಗ್ಯುಮೆಂಟ್ ಆಗಿದೆ. ಮತ್ತು ಜಡ್ಜ್ ಏನಿದಾರಲ್ಲ ಅವರೆಲ್ಲನೂ ಕೂಡ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಯಾವುದು ರೈಟ್ ಪಾಯಿಂಟ್ಸು, ಯಾವುದು ರಾಂಗ್ ಪಾಯಿಂಟ್ಸು, ಯಾವುದು ವ್ಯಾಲಿಡ್ ಇದೆ, ಯಾವುದು ಇನ್ವ್ಯಾಲಿಡ್ ಇದೆ, ಎಲ್ಲನೂ ಕೂಡ ನೋಡಿದ್ದಾರೆ. ಇವಾಗ ನಿಮಗೆ ಇವತ್ತು ಫೈನಲ್ ಡಿಸಿಷನ್ ಬಂದಿದೆಯಾ ಬಂದಿಲ್ವಾ, ಈ ರೀತಿ ಸಾಕಷ್ಟು ಡೌಟ್ಸ್ ಇದ್ದರೆ ಇನ್ನು ಮುಂದೆ ನಿಮಗೆ ಆ ರೀತಿ ಡೌಟ್ ಇರಲ್ಲ. ಯಾಕಂದರೆ ನೀವು ಇನ್ನು ಮುಂದೆ ಕೋರ್ಟಲ್ಲಿ ಏನಾಗ್ತಿದೆ, ಇವತ್ತು ಇಯರಿಂಗ್ ಇದೆಯಾ, ಇಯರಿಂಗ್ ನೆಕ್ಸ್ಟ್ ಇಯರಿಂಗ್ ಯಾವಾಗ, ಆ ರೀತಿ ಏನು ಕೂಡ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇನ್ನು ಮುಂದೆ ಇಯರಿಂಗ್ ಡಿಸ್ಕಷನ್ ಏನೂ ಕೂಡ ಇಲ್ಲ. ಇವಾಗ ಜಡ್ಜ್ ಏನು ಮಾಡಿದ್ದಾರೆ ಅಂದರೆ ಎಲ್ಲನೂ ಕೂಡ ವ್ಯಾಲಿಡ್ ಮಾಡ್ಕೊಂಡಿದ್ದಾರೆ, ಯಾರ್ದು ರೈಟು, ಯಾರ್ದು ರಾಂಗ್ ಎಲ್ಲನೂ ಕೂಡ. ಇವಾಗ ಜಸ್ಟು ಅವ್ರು ಫೈನಲ್ ಡಿಸಿಷನ್ನ ಕೊಡಬೇಕು. ಆ ಒಂದು ಫೈನಲ್ ಡಿಸಿಷನ್ ಅವ್ರು ಕೊಡಬೇಕಲ್ಲ, ಅದನ್ನ ಅವರು ಇವತ್ತು ಕೊಟ್ಟಿಲ್ಲ. ಫೈನಲ್ ಡಿಸಿಷನ್ನ ಹೋಲ್ಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ಸೆಷನ್ನ ಎಂಡ್ ಮಾಡಿದ್ದಾರೆ. ಅಂದರೆ ನಿಮಗೆ ಒಂದು ಕನ್ಫರ್ಮೇಷನ್ ಸಿಗ್ತೇನೆಂದರೆ ಇವಾಗ ನೆಕ್ಸ್ಟು ಒಂದು ಸ್ಟೆಪ್ ಇರೋದು ಜಡ್ಜ್ ಕಡೆಯಿಂದ ಇವಾಗ ಎಕ್ಸಾಮ್ ನಡೆಸ್ಬೇಕಾ ನಡೆಸಬಾರ್ದು ಅನ್ನೋದು ಒಂದು ಕರ್ನಾಟಕ ಶಿಕ್ಷಣ ಇಲಾಖೆಗೆ ಒಂದು ಆದೇಶನ ಅವ್ರು ಕೊಡಬೇಕು. ಅದು ಕೊಟ್ಟಿದ ತಕ್ಷಣ ಶಿಕ್ಷಣ ಇಲಾಖೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಡಿಸಿಷನ್ನ ತೊಗೊಳುತ್ತೆ. ಎಕ್ಸಾಮ್ ನಡೆಸಬೇಕು ಅಂದರೆ ನಡೆಸ್ತಾರೆ, ಇಲ್ಲಾಂದರೆ ಅವ್ರು ಫರ್ದರ್ ಆ್ಯಕ್ಷನ್ ಏನು ತೊಗೋಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಒಟ್ಟಿನಲ್ಲಿ ಶಾರ್ಟ್ಲಿ ನಿಮಗೆ ಫೈನಲ್ ಜಡ್ಜ್ಮೆಂಟ್ ಬರುತ್ತೆ. ಏನಾದರೂ ಬಂದಾಗ ಅಪ್ಡೇಟ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ, ಬಂದಮೇಲೆ ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಮತ್ತು ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗಿ, ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದಗಳು.